ಡಾಗ್ ಬ್ರೀಡ್ಗಳನ್ನೆಲ್ಲ ತುಂಬ ಜನ ಸಾಕ್ತಾ ಇರ್ತಾರೆ. ಬಟ್ ಅವ್ರಿಗೆ ಇಲ್ಲ ನನಗೆ ಡಾಗ್ ಸಾಕೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಏನಕ್ಕೆ ಸಾಕಲೇಬೇಕು ಅನ್ನೋದೊಂದು ನಿಮ್ಮ ಕಡೆಯಿಂದ ನಾನು ಕೇಳ್ತಾ ಇರೋ ಕ್ವಶನ್ ಆನ್ಸರ್. ಸರ್, ಮೊದಲನೇದಾಗಿ ಸಾಕೋಕ್ಕಾಗಲ್ಲ ಇನ್ನೊಂದು ಮಾಡಲ್ಲ ಅಂತ ಗೊತ್ತಾ, ನಾನು ಪಾಡ್ಕಾಸ್ಟಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಕೈಲಿ ಸಾಕೋಕ್ಕಾಗಲ್ಲ ಅಂದ್ರೆ ದಯವಿಟ್ಟು ತಗೋಬಿಡಿ, ದಯವಿಟ್ಟು ತಗೋಬಿಡಿ. ನನ್ನಂಥ ಬ್ರೀಡರ್ಸ್ಗಳು ಎಷ್ಟೋ ನಾಯಿನ ಬ್ರೀಡ್ ಮಾಡಿರ್ತೀವಿ, ಸತ್ಯವಾಗ್ಲೂ ನಮ್ಮ ಪರಿಸ್ಥಿತಿಗೆ ನಾವು ದುಡ್ಡುಗೋಸ್ಕರ ಮಾಡ್ತೀವಿ. ಆದರೆ ಒಂದು ಒಳ್ಳೆ ಮನೆಗೆ ಹೋಗ್ಲಿ ನಮ್ಮ ಮನೋಭಾವನೆಗೆ ಹುಡುಕಿ ನಾವು ಒಂದು ಒಳ್ಳೆ ಮನೆ ಬಾಕ್ಲಿಗೆ ನಾವು ತಲುಪಿಸೋಂಥ ಜವಾಬ್ದಾರಿ ನಮ್ಮದು. ಸಾಕೋಕ್ಕಾಗಲ್ಲ ಅಂದರೆ ಏನಕ್ಕೆ ತಗೋಬಿಡಿ ಗೊತ್ತಾ, ಅದು ನಮಗೂ ಕರ್ಮ. ಸರ್, ನಮಗೆ ನಾಯಿ ಅನ್ನೋದು ಬಿಸ್ನೆಸ್ ಅಲ್ಲ, ಬಿಸ್ನೆಸ್ಗಿಂತ ಹೆಚ್ಚಾಗಿ ಒಬ್ಬ ರೆಪ್ಯೂಟೆಡ್ ಬ್ರೀಡರ್ಗೆ ನಾಯಿ ಅನ್ನೋದು ಒಂದು ರೆಸ್ಪಾನ್ಸಿಬಿಲಿಟಿ. ಸರಿನಾ? ಇದು ನಾವು ಬಿಸ್ನೆಸ್ ಥರ ಮಾಡಲ್ಲ, ನಾವು ಬದುಕೋಕ್ಕೆ ದುಡ್ಡು ಎಲ್ಲರಿಗೂ ಬೇಕು, ವಿ ವಿಲ್ ಡೂ. ಸರಿನಾ? ಅದು ಬಿಟ್ಟರೆ ಮೇಜರ್ ನಮಗೆ ಅದೊಂದು ರೆಸ್ಪಾನ್ಸಿಬಿಲಿಟಿ, ಅದೊಂದು ಒಳ್ಳೆ ಮನೆಗೆ ಹೋಗ್ಬೇಕು, ಚೆನ್ನಾಗಿ ರೀತಿ ಬೆಳಿಬೇಕು ಅನ್ನೋ ಥರ ನಮ್ಗದೊಂದು ಆಸೆ. ಅಗೇನ್ ಯಾವುದೇ ಪದಾರ್ಥ ಆದರೂ ಅಷ್ಟೇ, ಸರಿನಾ? ನೀವು ತಗೊಳ್ಳಿಲ್ಲ ಅಂದ್ರೂ ನನ್ನ ಹತ್ರ ಈಸ್ ನಾಟ್ ಬಟ್ ಸಂಜಯ್ ನಿಖಿಲ್. ಇಲ್ಲಿ ನಾವು ಬ್ರೀಡರ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನನಗೆ ಇಲ್ಲಿ ನಾನು ಬೆಳಿಬೇಕು, ಇಲ್ಲ ನಿಖಿಲ್ ಬೆಳಿಬೇಕು, ನಮ್ಮ ಸಂಸ್ಥೆ ಬೆಳಿಬೇಕು ಅನ್ನೋದಿಲ್ಲ. ನಮ್ಮ ಆರ್ಗನೈಸೇಷನ್ ಏನಿದೆ ಅದು ಬೆಳಿಬೇಕು, ನಮ್ಮ ಬ್ರೀಡಿಂಗ್ ಸ್ಟ್ಯಾಂಡರ್ಡ್ ಬೆಳಿಬೇಕು, ನಮ್ಮ ಬ್ರೀಡರ್ಸ್ ರೆಪ್ಯುಟೇಷನ್ ಬೆಳಿಬೇಕು ಅನ್ನೋದಕ್ಕೆ ನಾವು ರೆಪ್ಲಿಕಾ ಆಗಿ ಇಲ್ಲಿ ಬಂದು ಕೂತಿರೋದು. ನೀವು ತಗೊಳ್ಳಿ ಬಿಡಿ, ಸರಿನಾ? ಒಂದಿನ ಲೇಟಾಗಿ ಸೇಲ್ ಆಗ್ಬೋದು, ಇಲ್ಲ ಒಂದಿನ ಬೇಗ ಸೇಲ್ ಆಗ್ಬೋದು. ನೀನು ತಗೊಳ್ಳೋ ಬಿಡು, 10 ರೂಪಾಯಿ ಜಾಸ್ತಿಗೆ ಸೇಲ್ ಆಗ್ಬೋದು, 10 ರೂಪಾಯಿ ಕಡಿಮೆಗೆ ಸೇಲ್ ಆಗ್ಬೋದು, ಯಾವ ಪ್ರಾಡಕ್ಟು ಹಂಗೆ ಉಳಿಯಲ್ಲ. ಆದರೆ ನೀವು ಮಾತ್ರ ನಿಮ್ಮ ಕೈಲಿ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬೇಡವೇ ಬೇಡ, ನಾಯಿ ಆಸೆನೇ ಬಿಟ್ಬಿಡಿ.